ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇಸ್ರೇಲ್ ಮತ್ತು ಇರಾನ್ ನಡುವೆ ಭಯಂಕರ ಯುದ್ಧ ತಾರಕಕ್ಕೇರ್ತಿರುವ ಹೊತ್ತಲ್ಲಿ ನೆಕ್ಸ್ಟ್ ಟಾರ್ಗೆಟ್ ಇಸ್ರೇಲ್ನ ನೆಕ್ಸ್ಟ್ ಟಾರ್ಗೆಟೇ ಪಾಕಿಸ್ತಾನವ ಅನ್ನುವಂತಹ ಒಂದು ವಿಚಾರ, ಅದೊಂದು ಆಯಾಮ ತೆರೆದುಕೊಳ್ತಾ ಇದೆ. ಇದು ಬರೀ ನಾವು ಹೇಳ್ತಿರೋದಲ್ಲ, ಪಾಕಿಸ್ತಾನದ ಪಾರ್ಲಿಮೆಂಟಲ್ಲಿ ಬಾಯಿ ಬಡ್ಕೊಳ್ತಿದ್ದಾರೆ. ನೆಕ್ಸ್ಟ್ ಇಸ್ರೇಲ್ ನಮ್ಮನ್ನು ಅಟ್ಯಾಕ್ ಮಾಡುವ ಎಲ್ಲ ಚಾನ್ಸ್ ಇದೆ. ಮುಸಲ್ಮಾನ್ ರಾಷ್ಟ್ರಗಳನ್ನು ಟಾರ್ಗೆಟ್ ಮಾಡಿಕೊಂಡು ಒಂದೊಂದೇ ದೇಶ ದಂಡೆತ್ತಿ ಬರ್ತಾ ಇದೆ. ನಾವು ಒಗ್ಗಟ್ಟಾಗದೇ ಇದ್ರೆ ಕಥೆ ಬೇರೆನೇ ಆಗುತ್ತೆ. ಈಗ ಇರಾನ್ ಬಳಿಕ ಮೋಸ್ಟ್ಲಿ ನಾವೇ ಅಂತ, ನೆಕ್ಸ್ಟ್ ನಂಬರ್ ನಮ್ಮದೇ ಅಂತ ಬಾಯಿ ಬಡ್ಕೊಳ್ತಿರೋದು ಯಾಕೆ? ಅಸಲಿಗೆ ಏನಾಗ್ತಿದೆ? ಇರಾನ್ ಕಂಪ್ಲೀಟಾಗಿ ಪುಡಿ ಮಾಡ್ತಾ ಇದೆ ಇಸ್ರೇಲ್. ಇರಾನ್ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಇಸ್ರೇಲಲ್ಲೂ ಸುಮಾರು ಡ್ಯಾಮೇಜ್ ಮಾಡಿದೆ, ಸಾವು ನೋವು ಆಗಿದೆ, ಗಾಯಾಳುಗಳ ಸಂಖ್ಯೆ 400-500ಕ್ಕೆ ಏರಿದೆ. ಆದರೆ ಇರಾನ್ನಲ್ಲಿ ಜೀವ ಬಿಟ್ಟಿರೋರ ಸಂಖ್ಯೆನೇ 500 ಕ್ರಾಸ್ ಆಗಿಬಿಟ್ಟಿದೆ ಅನ್ನುವಂಥ ರಿಪೋರ್ಟ್ ಸಿಗ್ತಾ ಇದೆ. ಅಲ್ಲಿ ಅಕ್ಷರಶಃ ಸ್ಮಶಾನ ಸೃಷ್ಟಿಯಾಗಿರೋದು ಇರಾನ್ನಲ್ಲಿ. ಇದರ ನಡುವೆ ಈಗ ಪಾಕಿಸ್ತಾನದ ಆಯಾಮ ಏನು? ವೆರಿ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ. ಎಸ್ ವೀಕ್ಷಕರೇ, ಒಂದು ಕಡೆ ಅಮೆರಿಕ ಅಧಿಕೃತವಾಗಿ ಎಂಟ್ರಿ ಆಗೋ ಥರ ಕಾಣಿಸ್ತಾ ಇದೆ ಇರಾನ್ ಮತ್ತು ಇಸ್ರೇಲ್ ನಡುವೆ. ಯಾಕಂದರೆ ಎಚ್ಚರಿಕೆ ಕೊಟ್ಟಿದ್ದಾರೆ ಟ್ರಂಪು, ನಾವು ಈ ದಾಳಿಯಲ್ಲಿ ಕೈ ಹಾಕಿಲ್ಲ, ಅಪ್ಪಿ ತಪ್ಪಿ ನಮ್ಮ ಸುದ್ದಿಗೆ ಬಂದರೆ ಇದೆಯಲ್ಲ, ನೀವು ಇತಿಹಾಸದಲ್ಲಿ ಕಂಡು ಕೇಳರಿದಂಥ ಒಂದು ದಾಳಿ, ಇಡೀ ನಮ್ಮ ಫೋರ್ಸ್ ನಿಮ್ಮ ಮೇಲೆ ಮುಗಿಬೀಳುತ್ತೆ, ಆಗ ಇರಾನ್ ಅನ್ನೋದೇ ಇರಲ್ಲ, ಕಂಪ್ಲೀಟಾಗಿ ನೆಲಸಮ ಮಾಡಿಬಿಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಅಮೆರಿಕ ಕೊಟ್ಟಿದ್ದು. ಒಂದು ಸಣ್ಣ ಕೂದಲೆಳೆಯ ವರ್ತನೆ ಇರಾನ್ನಿಂದ ಅಮೆರಿಕದ ಕಡೆಗೆ ಕಂಡು ಬಂದರೂ ಕೂಡ ಭಯಂಕರವಾದ ದಾಳಿ ಆಗುತ್ತೆ, ಡೌಟೇ ಇಲ್ಲ. ಈಗ ಇಸ್ರೇಲ್ ಮಾಡ್ತಿರುವಂಥ ದಾಳಿನೇ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ. ನೂರಾರು ಡ್ರೋನು ಮಿಸೈಲ್ಗಳನ್ನು ಇರಾನ್ ಕೂಡ ಬಿಡ್ತಿದೆ. ಇಸ್ರೇಲ್ಗೂ ಕೆಲವೊಂದು ಅವರು ಡಿಫೆನ್ಸ್ ಸಿಸ್ಟಮ್ ಮೀರಿ ಕೆಲವೊಂದು ಬಂದು ಬೀಳ್ತಾ ಇದೆ, ಸಮಸ್ಯೆನೂ ಆಗಿದೆ, ಇಲ್ಲ ಅಂತಲ್ಲ. ಆದರೆ ಇರಾನ್ನಲ್ಲಿ ನ್ಯೂಕ್ಲಿಯರ್ ಸೆಂಟರ್ಸು, ನ್ಯೂಕ್ಲಿಯರ್ ಸೈಂಟಿಸ್ಟ್ಗಳಿಂದ ಹಿಡಿದು ಅಲ್ಲಿನ ಇಂಟೆಲಿಜೆನ್ಸ್ ಚೀಫ್ ಕೂಡ ನಿನ್ನೆ ಫಿನಿಶ್ ಆಗಿರೋದು. ಹಾಗೇ ಅಲ್ಲಿ ಬಂಕರ್ಗಳಿಗೆ ಹೋಗಿ ಸೇರಿಕೊಂಡಿದ್ದಾರೆ ಪ್ರಮುಖ ನಾಯಕರುಗಳೇ. ಇನ್ನೇನು ನಮಗೆ ಜೀವ ಉಳಿಯುವಂಥ ಸಾಧ್ಯತೆಯೇ ಕಡಿಮೆ ಅನ್ನೋ ಮಟ್ಟಿಗೆ ಇರಾನ್ನಲ್ಲಿ ಪರಿಸ್ಥಿತಿ. ಇರಾನ್ನ ಖಮೇನಿ ಬಂಕರಲ್ಲಿ ಹೋಗಿ ಅಡ್ಕೊಂಡಿರೋದು, ಅಲ್ಲಿನ ಪ್ರಮುಖ ನಾಯಕರ ಮನೆ ಹತ್ತಿರನೇ ಬಂದು ಬ್ಲಾಸ್ಟ್ಗಳಾಗ್ತಿರೋದು, ಇಷ್ಟೆಲ್ಲ ಆಗ್ತಿರೋದ್ರಿಂದಾಗಿ ಇರಾನ್ ಶೇಕ್ ಆಗ್ತಿದೆ. ಇಸ್ರೇಲ್ನ ದಾಳಿ 3ನೇ ದಿನಕ್ಕೆ ಕಾಲಿಡ್ತಾ ಇದ್ದ ಹಾಗೆ ರಾತ್ರೋರಾತ್ರಿ ನಡೆದಂತಹ ಬೆಂಕಿಯ ಮಳೆಗೆ ಇರಾನ್ ಕಂಗಾಲಾಗಿ ಹೋಗಿದೆ, ಬೆಚ್ಚಿ ಬೆಂಡಾಗಿ ಹೋಗಿದೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಈ ಪರಿಸ್ಥಿತಿ ಪಾಕಿಸ್ತಾನಕ್ಕೆ ಬರುತ್ತಾ? ನೋಡಿ, ಡೆವಲಪ್ಮೆಂಟ್ಸ್ ಒನ್ ಬೈ ಒನ್ ಇರ್ತಾ ಹೋಗ್ತೀವಿ. ಪಾಕಿಸ್ತಾನದ ಬಗ್ಗೆ ಇವತ್ತು ಇರಾನ್ ಅಧಿಕಾರಿಯೊಬ್ಬರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಕಸ್ಮಾತ್ ಏನಾದರೂ ನ್ಯೂಕ್ಲಿಯರ್ ವೆಪನ್ ನಮ್ಮ ಮೇಲೆ ಪ್ರಯೋಗ ಆಗೋ ಸಮಯ ಬಂದರೆ, ಈ ಯುದ್ಧದಲ್ಲಿ ಇರಾನ್ ಮೇಲೆ ನ್ಯೂಕ್ಲಿಯರ್ ವೆಪನ್ನ ನಮ್ಮ ಶತ್ರುಗಳು ಎತ್ತಿದ್ರೆ, ಪಾಕಿಸ್ತಾನ ನಮ್ಮ ಪರವಾಗಿ ಇಸ್ರೇಲ್ ಮೇಲೆ ನ್ಯೂಕ್ಲಿಯರ್ ವೆಪನನ್ನು ಎತ್ತಲಿದೆ, ಆ ಪ್ರಾಮಿಸ್ ಮಾಡಿದೆ, ಆ ಒಪ್ಪಂದ ಆಗಿದೆ ಅನ್ನುವಂಥ ಬಿಗ್ ಸ್ಟೇಟ್ಮೆಂಟ್. ಪಾಕಿಸ್ತಾನ ಏನು ಅಧಿಕೃತವಾಗಿ ಹೇಳಿಲ್ಲ. ಪಾಕಿಸ್ತಾನದ ನಿಲುವೇನು ಅನ್ನೋದೇ ಅರ್ಥ ಆಗ್ತಿಲ್ಲ. ಬಾಯಲ್ಲಂತೂ ಸಹಜವಾಗಿ ಮುಸಲ್ಮಾನ್ ರಾಷ್ಟ್ರ ಪಾರ್ಲಿಮೆಂಟಿಂದ ಹಿಡಿದು ಹೊರಗಡೆ ತನಕ ಎಲ್ಲ ಕಡೆ ಇರಾನ್ ಪರವಾಗಿ ನಾವು ನಿಲ್ಲಬೇಕು, ಇಸ್ರೇಲ್ ವಿರುದ್ಧ ಖಂಡಿಸ್ತಿದ್ದಾರೆ, ನಾವು ಒಗ್ಗೂಡಬೇಕು ಅಂತಿದ್ದಾರೆ. ಆದರೆ ಅಮೆರಿಕಾಗೆ ಸೀಕ್ರೆಟ್ ಆಗಿ ಇಸ್ರೇಲ್ಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಹಿತಿ ರವಾನಿಸ್ತಿದ್ದಾರೆ ಅನ್ನೋ ಸುದ್ದಿಗಳೂ ಇವೆ. ಇದು ಆಯಾಮ ನಂಬೋದು ಕಷ್ಟ ಆಗಿರೋ ಆಯಾಮ. ಇಸ್ರೇಲ್ಗೆ ಯಾಕೆ ಪಾಕಿಸ್ತಾನ ಸಹಾಯ ಮಾಡುತ್ತೆ? ಇಸ್ರೇಲ್ ಬೇಕಾಗಿಲ್ಲ ಅವ್ರಿಗೆ, ಅಮೆರಿಕದ ಮನವೊಲಿಸೋದಕ್ಕೋಸ್ಕರ ಏನೋ ಮಾಡ್ತಿದ್ದಾರೆ ಅನ್ನೋದು ಒಂದು ಆ್ಯಂಗಲ್ ಇದೆ. ಅಲ್ಲೂ ಕಳ್ಳಾಟ ಇಲ್ಲೂ ಕಳ್ಳಾಟ, ಸೊ ಎರಡೂ ಕಡೆಯಿಂದ ತಿನ್ನೋ ಥರ ಕಾಣಿಸ್ತಿದೆ ಪಾಕಿಸ್ತಾನ, ಡೌಟ್ ಇಲ್ಲ. ಇದೆಲ್ಲ ಪಕ್ಕಾ ಗೊತ್ತು, ಇಸ್ರೇಲ್ಗೆ ಪಕ್ಕಾ ಗೊತ್ತು. ಈ ಪಾಕಿಸ್ತಾನವನ್ನು ನಂಬುವಂತಹ ಕೆಲಸ ಮಾಡಲೇಬಾರ್ದು, ನಂಬಿಕೆಗೆ ಅರ್ಹವಾಗಿದ್ದಲ್ಲ ದೇಶ ಅನ್ನೋದು ತುಂಬ ಚೆನ್ನಾಗಿ ಗೊತ್ತು. ಅದರ ನಡುವೆ ಈಗ ನೋಡಿ, ಇರಾನ್ನ ಜೊತೆಗೆ ನ್ಯೂಕ್ಲಿಯರ್ ಒಪ್ಪಂದ ಮಾಡ್ಕೊಂಡಿದ್ದಾರೆ. ಇಸ್ರೇಲ್ ಮೇಲೆ ನಾವು ನಾಳೆ ನ್ಯೂಕ್ ಹಾಕ್ತೀವಿ, ಹೆಚ್ಚು ಕಡಿಮೆ ಒಂದು ಸ್ವಲ್ಪ ಆದರೂ ರೆಡಿ ನಾವು ಅನ್ನೋ ಮಟ್ಟಿಗೆ ಮಾತುಕತೆ ಆಗಿದೆ ಅನ್ನೋದನ್ನೇ ಇರಾನ್ ಅಧಿಕಾರಿ ಅಧಿಕೃತವಾಗಿ ಹೇಳಿರೋದು. ಅದು ಕೂಡ ಇಸ್ರೇಲ್ಗೆ ಹೊಡೆಯೋಕ್ಕಾಗತ್ತಾ ಪಾಕಿಸ್ತಾನದಿಂದ ಅಂತ ಕೇಳಿದ್ರೆ ನೋಡಿ, ಅದಕ್ಕೂ ಕೂಡ ಆನ್ಸರ್ ಅವ್ರ ಹತ್ರ. ಈ ಶಾಹಿನ್ ಭಾರತ ಮೇಲೇನೂ ಪ್ರಯೋಗ ಮಾಡಿತ್ತು, ಅಂದರೆ ನ್ಯೂಕ್ಲಿಯರ್ ವಾರ್ ಹೆಡ್ ಹಾಕಲ್ಲ, ಬೇರೆ ಆದರೆ ನ್ಯೂಕ್ಲಿಯರ್ ಹೆಡ್ ಪ್ರಯೋಗ ಮಾಡುವಂಥ ಆ ಕೆಪಾಸಿಟಿ ಇರುವಂತಹ ಶಾಹಿನ್ 3 ಕ್ಷಿಪಣಿಯ ಪ್ರಯೋಗ ಮಾಡೋಕೆ ಹೊರಟಿತ್ತು ಪಾಕಿಸ್ತಾನ. ಅದನ್ನು ಹೊಡೆದು ಬಿಸಾಕ್ತು ಭಾರತ. ಶಾಹಿನ್ 3 2700 ಕಿಲೋಮೀಟರ್ ದೂರದ ಗುರಿಗಳನ್ನು ಹೊಡೆಯೋ ಸಾಮರ್ಥ್ಯ ಇದೆ. ಹಾಗಾಗಿ ಪಾಕಿಸ್ತಾನ ಇಸ್ರೇಲ್ನ ಯಾವ ಪ್ರದೇಶ ಬೇಕಾದರೂ ಹೊಡೆದು ಬಿಸಾಕ್ಬೋದು. ಮೊದಲೇ ಇಸ್ರೇಲ್ ಪುಟ್ಟ ರಾಷ್ಟ್ರ ಆಗಿರೋದ್ರಿಂದ ಯಾವುದೇ ಪ್ರದೇಶವನ್ನು ಪಾಕಿಸ್ತಾನ ನಿಂತಲ್ಲಿಂದಾನೇ ನ್ಯೂಕ್ಲಿಯರ್ ಅಟ್ಯಾಕ್ ಮಾಡಿ ಹೊಡೆದು ಬಿಸಾಕತ್ತೆ ಅಂತ ಹೇಳ್ತಿರೋದು. ಇರಾನ್ ಅಂಥ ಒಪ್ಪಂದ ಆಗಿದೆ,
ಬಲವಾದ ಬೆಂಬಲವನ್ನು ಕೊಟ್ಟಿದೆ ಈಗ ನಮಗೆ ಪರಮಾಣು ಶಸ್ತ್ರಾಸ್ತ್ರ ಬಳಸೋ ನಿಟ್ಟಿನಲ್ಲೂ ಕೂಡ ಅಂತ ಇರಾನ್ ಹೇಳ್ಕೊಂಡಿದೆ. ರಿಪೀಟ್ ಮಾಡ್ತಿದ್ದೀನಿ, ಪಾಕಿಸ್ತಾನ ಆ ಬಗ್ಗೆ ಅಧಿಕೃತವಾಗಿ ಹೇಳಿಲ್ಲ, ಬಟ್ ಇರಾನ್ ಹೇಳ್ಕೊಂಡಿದೆ. ಈ ಹೊತ್ತಲ್ಲಿ ಪಾಕಿಸ್ತಾನದ ಪಾರ್ಲಿಮೆಂಟಲ್ಲಿ ಆಗ್ತಿರೋ ಸದ್ದೇನು ಗೊತ್ತಾ? ಖ್ವಾಜಾನಿಂದ ಹಿಡಿದು ಬೇರೆ ಬೇರೆ ಅಲ್ಲಿನ ಪ್ರಮುಖ ನಾಯಕರು ಓಪನ್ ಆಗಿ ಹೇಳ್ತಿದ್ದಾರೆ, ನೆಕ್ಸ್ಟ್ ನಾವೇ ಪಾಕಿಸ್ತಾನವನ್ನು ಹೊಡೆಯುತ್ತೆ, ಇಸ್ರೇಲು ನೆಕ್ಸ್ಟು ಮುಸಲ್ಮಾನ್ ರಾಷ್ಟ್ರಗಳನ್ನು ಟಾರ್ಗೆಟ್ ಮಾಡ್ತಿದೆ ಅಂತ. ಇದರ ನಡುವೆ ಅಲ್ಲಿ ನೆತನ್ಯಾಹು ಮಾತು, ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಇರಾನು, ಪಾಕಿಸ್ತಾನ್ ನಮ್ಮ ಟಾರ್ಗೆಟು, ನ್ಯೂಕ್ಲಿಯರ್ ಅಸ್ತ್ರ ಯಾವತ್ತಿದ್ರೂ ಈ ಇಸ್ಲಾಮಿಕ್ ಮಿಲಿಟೆಂಟ್ಸ್ ಕೈಲಿ ಸಿಗಬಾರ್ದು, ಯಾವತ್ತಿದ್ರೂ ಪಾಕಿಸ್ತಾನ ಅದು ಉಗ್ರರ ಕಂಟ್ರೋಲಲ್ಲಿರುವಂಥ ರಾಷ್ಟ್ರ, ಹಾಗಾಗಿ ಉಗ್ರರ ಕೈಗೆ ಇವತ್ತಲ್ಲ ನಾಳೆ ನ್ಯೂಕ್ಲಿಯರ್ ವೆಪನ್ಸ್ ಸಿಗುತ್ತೆ, ಮತ್ತು ಉಗ್ರರಿಗೂ ಅಲ್ಲಿನ ಮಿಲಿಟ್ರಿಗೂ ವ್ಯತ್ಯಾಸನೂ ಇಲ್ಲ. ಹಾಗಾಗಿ ಪಾಕಿಸ್ತಾನ ನಮ್ಮ ಟಾರ್ಗೆಟ್ ಅಂತ ಹೇಳಿರುವಂಥ ಹಳೆ ವಿಡಿಯೋ, ಇವತ್ತಾಡಿರೋದಲ್ಲ ಅಥವಾ ನಿನ್ನೆ ಈ ಯುದ್ಧ ಶುರುವಾದ ಮೇಲೆ ಆಡಿರೋದಲ್ಲ, ಮುಂಚಿಂದದು ವಿಡಿಯೋ. ಆದರೆ ಆ ವಿಡಿಯೋ ಅವತ್ತಾಡಿದ್ರೂ ಕೂಡ ಇಸ್ರೇಲ್ನ ತಲೆಯಲ್ಲಿರೋದೇ ಪಾಕಿಸ್ತಾನ ನೆಕ್ಸ್ಟ್ ಇರಾನ್ ಬಳಿಕ. ಇವರು ಭಯಂಕರ ನಾಳೆ ಡೇಂಜರಸ್ ಅಂತ. ಸೊ ನೆಕ್ಸ್ಟ್ ಇರಾನ್ ಬಳಿಕ ಅದ್ರ ಬೆನ್ನಲ್ಲಿ ಆ ಬಿಸಿ ಇರೋವಾಗಲೇ ಪಾಕಿಸ್ತಾನವನ್ನು ಧ್ವಂಸ ಮಾಡುತ್ತೆ ಇಸ್ರೇಲ್ ಅನ್ನುವಂಥದ್ದೊಂದು ಹೊಸ ಆಯಾಮ ತೆರೆದುಕೊಳ್ತಾ ಇದೆ. क्योंकि जब पाक भारत तनाज़ा खड़ा हो गया और भारत ने पाकिस्तान के ऊपर हमला किया तो उसमें ज्यादातर इसराइल के ड्रोन इस्तेमाल हुए। खुदा न ख्वास्ता इसके बाद उसकी एडवेंचर, उसके दूसरा निशाना पाकिस्तान हो सकता है। इसलिए पाकिस्तानी कौम को और पाकिस्तान की हुकूमत की जिम्मेदारी बनती है। The greatest mission that we have is to prevent a militant Islamic regime from meeting up with nuclear weapons or from nuclear weapons meeting up with a militant Islamic regime. The first is called Iran. The second is called Pakistan, or more specifically a Taliban takeover of Pakistan. Now, ये पूरी वीडियो ಈ ಎರಡೂ ಕಡೆಯಿಂದ ಇರಾನ್ ಇಸ್ರೇಲ್ ನಡುವೆ ನೋಡೋದಕ್ಕೆ ಹೋದರೆ ಆಯಿಲ್, ಈ ತೈಲ ಸಂಗ್ರಹ ಮಾಡಿರುವಂಥ ಪಾಯಿಂಟನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ಇಸ್ರೇಲ್ನಲ್ಲಿ ಸಿಕ್ಕಾಪಟ್ಟೆ ದಾಳಿ ಮಾಡಿದೆ. ಹೈಫಾ, ಬೇರೆ ಬೇರೆ ಪ್ರದೇಶಗಳು, ಜೆರುಸಲಂನಲ್ಲೆಲ್ಲ ತುಂಬ ಡ್ಯಾಮೇಜ್ ಮಾಡಿ ಹಾಕಿದೆ ಇರಾನ್ ಕೂಡ. ಇರಾನ್ನ ತೈಲ ಸಂಗ್ರಹ ಘಟಕಗಳ ಮೇಲೂ ಕೂಡ ಇಸ್ರೇಲ್ ಸಿಕ್ಕಾಪಟ್ಟೆ ದಾಳಿ ಮಾಡಿ ನ್ಯೂಕ್ಲಿಯರ್ ರಿಲೇಟೆಡ್ ಅಲ್ಲಿ ಒಂದು ಸಣ್ಣ ಅವಶೇಷನೂ ಉಳಿಬಾರ್ದು ಹಂಗೆ ಹೊಡೆದು ಹಾಕ್ತಿದ್ದಾರೆ. ಆಯಿಲ್ ಸಂಗ್ರಹ ಮಾಡಿರೋದನ್ನು ಹೊಡೆದು ಬಿಟ್ಟರೆ ಇರಾನ್ನ ಆಧಾರ ಕುಸಿಯತ್ತೆ ಅಂತ ಅಟ್ಯಾಕ್ ಮಾಡ್ತಿದ್ದಾರೆ. 14% ಏರಿಕೆ ಆಗಿದೆ ಕಚ್ಚಾ ತೈಲದ ಬೆಲೆ. ಜಗತ್ತು ಈ ರೈಸಿಂಗ್ ಲೈನ್ ಅಲ್ಲ, ಇದು ರೈಸಿಂಗ್ ಟೆನ್ಷನ್ ಆಗಿದೆ ಈಗ. ಯಾಕಂದರೆ ಜಗತ್ತೇ ಶೇಕ್ ಆಗುತ್ತೆ ಈ ಎರಡು ರಾಷ್ಟ್ರಗಳ ನಡುವಿನ ಈ ಸಮಸ್ಯೆ ಜಾಸ್ತಿ ಎಸ್ಕಲೇಟ್ ಆಗ್ತಾನೆ ಹೋದರೆ ಇಡೀ ಜಗತ್ತಿಗೆ, ಭಾರತನೂ ಸೇರಿದಂತೆ, ಚೀನಾನೂ ಸೇರಿದಂತೆ, ಅಮೆರಿಕ ಸೇರಿದಂತೆ ಇನ್ಫ್ಲೇಷನ್ಗೆ ಕಾರಣ ಆಗುತ್ತೆ. ಇದು ತೈಲ ದರ ಕಲ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. 3 ಪಟ್ಟು ಜಂಪ್ ಆಗಿಬಿಟ್ರೆ ಏನು ಮಾಡ್ತೀರಾ? ಅಂತಹ ಪರಿಸ್ಥಿತಿ ಇರೋದ್ರಿಂದ ಎಲ್ಲರೂ ಕೂಡ ಈಗ ನಿಲ್ಲಿಸಲಿ ಅಂತ ಹೇಳ್ತಾ ಇರೋದು. ಆದರೆ ಇಸ್ರೇಲ್ ಮಾತ್ರ ಒಂದು ಹಂತಕ್ಕೆ ಕೊನೆಗೆ ಟ್ರಂಪ್ ಮಾತು ಕೇಳಲ್ಲ ಅನ್ನೋ ಅಷ್ಟು ಹಠಕ್ಕೆ ಬಿದ್ದಿದ್ದು ಇಸ್ರೇಲ್ ಇರಾನ್ ಹೊಡೆದಾದ ಮೇಲೆ. ಅಮೆರಿಕ ಆವಾಗ ಪಾಕಿಸ್ತಾನದ ಜೊತೆ ನಿಲ್ಲತ್ತೆ ಅಂತ ಹೇಳೋಕ್ಕಾಗಲ್ಲ. ಅವ್ರಿಗೆ ಯುದ್ಧ ನಡೀತಿದ್ದಷ್ಟು ತಮಗೆ ಲಾಭ ಆಗುತ್ತೆ. ಯಾರನ್ನಾದರೂ ಹೊಡಿಲಿ, ನಿಲ್ಲಿಸದೆ ನಾನು ಯುದ್ಧನ ಅಂತ ಕ್ರೆಡಿಟ್ ತೊಗೊಳಕ್ಕೆ ನೋಡ್ತಾರೆ ಎಂಡಲ್ಲಿ. ಬಿಟ್ಟರೆ ಮಧ್ಯದಲ್ಲಿ ಏನೂ ಮಾಡಲ್ಲ ಅವರು. ಸೇನೇನು ವಾಪಸ್ ತಗೊಂಡು ಹೋಗ್ತಾರಷ್ಟೇ. ನಮ್ಗೆ ಜಾಸ್ತಿ ದಿನ ಇದನ್ನು ತಡ್ಕೊಳಕ್ಕಾಗಲ್ಲ ಅಂತ ನೆನಪಿಲ್ವ ನಮಗೆ ಅಫ್ಘಾನಿಸ್ತಾನದ ಕಥೆ. ಸೊ ಪಾಕಿಸ್ತಾನವನ್ನು ಕೈ ಬಿಡ್ತಾರೆ, ಅವರು ಕೈ ಹಿಡ್ಕೊಂಡಿದ್ರು ತಾನೇ ಬಿಡೋಕ್ಕೆ. ಇಸ್ರೇಲ್ ಪಾಕಿಸ್ತಾನವನ್ನು ವಿಧ್ವಂಸ ಮಾಡಿ ಬಿಸಾಕಲಿದೆ ಅನ್ನುವಂಥದ್ದೊಂದು ವಿಚಾರ ಈಗ ಎಲ್ಲೆಡೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ರೆಡಿ ಆಗಿಬಿಟ್ಟಿದ್ದೀವಿ ನಾವು ಈ ಇಸ್ಲಾಮಿಕ್ ಶಕ್ತಿಗಳನ್ನು ನಾಶಪಡಿಸೋದಕ್ಕೆ, ಅವ್ರ ಕೈ ನ್ಯೂಕ್ಲಿಯರ್ ವೆಪನ್ ಸಿಗದಂತೆ ಮಾಡೋಕೆ ಅನ್ನುವಂಥ ಘೋಷಣೆ ಮೊಳಗಿಸಿರೋದ್ರಿಂದ ನೆತನ್ಯಾಹು ಈಗ ಪಾಕಿಸ್ತಾನ ಶೇಕ್ ಆಗ್ತಿರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.